ಸರ್ ಹೇಳಿ, ಯಾಕಂತಂದರೆ ಕಾಂಗ್ರೆಸ್ಸಲ್ಲಿ ನಿಜಕ್ಕೂ ಕೂಡ ಆಪರೇಷನ್ ಕಮಲದ ಆತಂಕದ್ದು ಎಲ್ಲರೂ ಕೂಡ ಟೆನ್ಷನಲ್ಲಿ ಇದ್ದಾರೆ ಅಂತ. ಟೆನ್ಷನ್ ಕ್ರಿಯೇಟ್ ಆಗಿದೆಯಾ? ಸರ್ ಯಾರೂ ಟೆನ್ಷನ್ನಲ್ಲಿಲ್ಲ. ಗೌರ್ಮೆಂಟ್ ಹೋಗ್ತಾರೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಮಾಧ್ಯಮದಲ್ಲಿ ಎಲ್ಲ ಏನೇನೋ 14 ಜನ 15 ಜನ ಬರ್ತಾರೆ. ಯಾಕೆ ಶಾಸಕರು ರಾಜೀನಾಮೆ ಕೊಡ್ತಾರೆ ಹೇಳಿ? ಶಾಸಕರು ರಾಜೀನಾಮೆ ಕೊಟ್ಟು ಕ್ಷೇತ್ರಕ್ಕೆ ಹೋಗಿ ಏನು ಮುಖ ತೋರಿಸ್ತಾರೆ? ಅದರಿಂದ ಯಾವ ಶಾಸಕನೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಫೇಸ್ ಮಾಡ್ತಕ್ಕಂಥ ಶಕ್ತಿ ಯಾವ ಶಾಸಕರಿಗೂ ಕೂಡ ಇಲ್ಲ. ಅದರಿಂದ ಯಾರೂ ಕೂಡ ನನಗೆ ತಿಳಿದ ಮಟ್ಟಿಗೆ, ಯಾಕೆಂದರೆ ಮೊನ್ನೆಲ್ಲ ಬೆಳಗಾಮ ಸೆಷನಲ್ಲಿ ಇದ್ದಂಥವರು ಡೈಲಿ MLAಗಳೆಲ್ಲ ಟಚ್ಚಲ್ಲಿ ಇರೋದ್ರಿಂದ ನಾನು BDA ಚೇರ್ಮನ್ ಆದಮೇಲೆ ಎಲ್ಲ ವಿಶ್ ಮಾಡ್ತಾ ಇರ್ತಾರೆ. ಅವಾಗ ಕೇಳ್ತಾ ಇರ್ತೀವಿ, ಯಾರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಹೋಗ್ತಕ್ಕಂಥ ಪ್ರಮೇಯ ಒಬ್ಬರೂ ಇಲ್ಲ. ಮುಂಬೈನಲ್ಲಿ ಇರ್ತಕ್ಕಂಥದ್ದು, ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅವ್ರು ಯಾವಾಗಲೂ ಈ ಬೆಳಗಾಮ ಆ ಕಡೆ ಇರೋರು ಮುಂಬೈಗೆ ಹೋಗ್ತಾ ಇರ್ತಾರೆ. ನಮ್ಮ ಬೆಂಗಳೂರಿಗಿಂತ ಹತ್ತಿರ ಅವ್ರಿಗೆ ಆ ಕಡೆನೇ, ಎಲ್ಲಿ ಬೆಳಗಾಮ ಬಾಂಬೆ ಗಿಂಬೆ ಹೋಗ್ತಾ ಇರ್ತಕ್ಕಂಥವ್ರು ಅವ್ರಿಗೆ ಕರೆಸ್ಪಾಂಡೆನ್ಸ್ ಈಗೂ ಇಲ್ಲ, ಮುಂಚಿಂದನೂ ಅಷ್ಟೇ. ಬೆಂಗಳೂರಿಗೆ ಬರೋದಕ್ಕಿಂತ ಅವ್ರು ಜಾಸ್ತಿ ಕರೆಸ್ಪಾಂಡೆನ್ಸು ಅಲ್ಲೇ ಇರ್ತಾರೆ. ಅದರಿಂದ ಹೋಗಿರ್ಬೋದು ಅಷ್ಟೇ. ಏನಾದರೂ ಅವ್ರ ಶಾಸಕರ ಜೊತೆ ಮಾತನಾಡ್ತಕ್ಕಂಥ ಪ್ರಯತ್ನ, ಯಾಕಂದರೆ ನೀವು ಕೂಡ ಆತ್ಮೀಯ ಸ್ನೇಹಿತರು ಕೂಡ ಒಂದಷ್ಟು. ಅಲ್ಲ, ಈಗ ನಾನು ಸುಮಾರು 3-4 ಜನಕ್ಕೆ ಮಾತಾಡಿದೆ. ಇಲ್ಲ ಬೇರೆ ಬೇರೆ ವಿಷಯಕ್ಕೆ ಹೋಗ್ತಾ ಇದ್ವಿ ನಾವು. ಬೇರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ನಿದರ್ಶನ ಇಲ್ಲ. ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಮಾಹಿತಿನ ಹೇಳಿದ್ದಾರೆ. ಒಂದಷ್ಟು ಮಾಹಿತಿಗಳನ್ನ ನೀವು ಕೂಡ ಹಂಚ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಇಲ್ಲ 17ನೇ ತಾರೀಕು ಬೆಂಗಳೂರು ಸೆಂಟ್ರಲ್, ನಾರ್ತ್, ಬೆಂಗಳೂರು ಸೌತು ಲೋಕಸಭಾ ವಿಚಾರಕ್ಕೆ ಸಭೆ ಕರೆದಿದ್ದಾರೆ. ಅದ್ರ ಬಗ್ಗೆ ಕೇಳ್ತೀವಿ, ಏನಾರು ನೀವು MLAಗಳು ಕುಂತ್ಕೊಂಡು ಮಾತುಕತೆ ಆಡಿದ್ದೀರಾ ಅಂಥೇಳಿ. ಇಲ್ಲ, ನಾವು ಯಾವುದು ಇನ್ನೂ ಮಾತಾಡಿಲ್ಲ. ಈಗ ನೆನ್ನೆ ಸಾಯಂಕಾಲ ತಾನೇ ಕನ್ಫರ್ಮ್ ಆಗಿದೆ. 17ನೇ ತಾರೀಕು ವೇಣುಗೋಪಾಲ್ರವರು ಇಂಡಿವಿಜುವಲ್ MLAಗಳನ್ನ ಭೇಟಿ ಮಾಡ್ತಾರೆ. ಈ ನಾರ್ತದ್ದು ಏನು ನೀವೆಲ್ಲ 5 ಜನ MLAಗಳು ಇದ್ದಾರೆ, ಕುಂತ್ಕೊಂಡು ಡಿಸೈಡ್ ಮಾಡಿ ಒಂದೇನಾರ ಇದು ಮಾಡಿ. ಅಸಮಾಧಾನ ಇಲ್ಲ ಪಕ್ಷದಲ್ಲಿ ಅಂತ ಹೇಳ್ತಾರೆ ಈಗ. ಸರ್ 100ಕ್ಕೆ 100 ಅಸಮಾಧಾನ ಯಾರು ಇಲ್ಲ. ಯಾರಾದರೂ ಒಬ್ಬರು MLAಗಳು ಅಸಮಾಧಾನ ಅಂತ ಎಲ್ಲಿ ಹೇಳಿದ್ದಾರೆ? ಯಾರಾದರೂ ಹೇಳಿರೋದು ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ.